ಸ್ವೀಪ್ ಸಮಿತಿಯ ಗೌರವಿತ ಅಧ್ಯಕ್ಷರಂತ ಮತ್ತು ಯಶಸ್ವಿಗೆ ಸ್ವಲ್ಪ ಸರಿಯಾಣ ಸಲುವಾಗಿ ಈ ಮ್ಯಾರಥಾನ್ ಅನ್ನು ನಾವು ಶುರು ಮಾಡಿದ್ದೀವಿ. ಇದರಲ್ಲಿ ತುಂಬ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ಮಕ್ಕಳು ಹಾಗೂ ಸಾರ್ವಜನಿಕರು ಕೂಡ ಭಾಗವಹಿಸಿದ್ದಾರೆ. ನಮ್ಮ ಜಿಲ್ಲಾಡಳಿತ ವತಿಯಿಂದ ಎಲ್ಲ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗವಹಿಸಲಿದ್ದಾರೆ. ಸೊ ಇದರ ಮೂಲಕ ಸಾರ್ವಜನಿಕರಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ, ದಯವಿಟ್ಟು ನಿಮ್ಮ ಎನ್ಯೂಮರೇಷನ್ ಫಾರ್ಮ್ಸಲ್ಲಿ ಏನೇನು ಮಾಹಿತಿಗಳನ್ನು ಭರ್ತಿ ಮಾಡಬೇಕು ಅದಷ್ಟನ್ನು ಭರ್ತಿ ಮಾಡಿ ನಮಗೆ ಆದಷ್ಟು 1 ವಾರ 10 ದಿವಸ ಒಳಗಡೆ ದಯವಿಟ್ಟು ಕೊಡಿ. ಸೊ ದಟ್ ಯಾರ್ದು ಹೆಸರು ಕೂಡ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟು ಹೋಗದಂತೆ ನಾವು ಕೆಲಸ ಮಾಡಲು ನಮಗೂ ಕೂಡ ಸಹಕಾರ ಆಗ್ತದೆ. ಮಹಾನಗರ ಪಾಲಿಕೆ ರಾಯಚೂರು ಅವರ ಮುಖಾಂತರ ನಾವು ಈ ಒಂದು ಸ್ವೀಪ್ ಜಾಗೃತಿ ಕಾರ್ಯಕ್ರಮ ಮಾಡಿದ್ದೇವೆ. ಅದರಲ್ಲಿ ಸಿಗ್ನೇಚರ್ ಕ್ಯಾಂಪೇನ್, ಸೆಲ್ಫಿ ಕ್ಯಾಂಪೇನ್, ವಾಕಾಥಾನ್, ಸೈಕ್ಲಾಥಾನ್ ಎಲ್ಲ ಕಾರ್ಯಕ್ರಮಗಳು ಮಾಡಿದ್ದೇವೆ. ಈ ಕಾರ್ಯಕ್ರಮ ಮೂಲಕ ಒಂದು ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ಸಿಟಿ ಏರಿಯಾ ಇರಲಿ, ರೂರಲ್ ಏರಿಯಾ ಇರಲಿ, ಅಲ್ಲಿ ಸ್ವಚ್ಛತೆ ಬಗ್ಗೆ ಕೂಡ ಒಂದು ಸ್ವಚ್ಛತೆ ಕಾಪಾಡಿಸ್ಬೇಕು ಅಂತ ಒಂದು ಸಂದೇಶ ಕೊಡಿಸ್ತೀವಿ. ಹೆಲ್ತ್ ಬಗ್ಗೆ ನಾವು ನಮ್ಮ ನಂಬಿಕೆ ಇರಬೇಕು ಅಂತ ಒಂದು ಸಂದೇಶ ಕೊಡ್ತೀವಿ. ಮುಖ್ಯವಾಗಿ ಎಲ್ಲರೂ ಈ ಸ್ವೀಪ್ ಅಭಿಯಾನದಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ಬೇಕು ಅಂತ ಒಂದು ಮೆಸೇಜ್ ಕೊಡ್ತೀವಿ. ಫಾರ್ಮ್ನ ಕಲೆಕ್ಟ್ ಮಾಡಿ ತಮ್ಮ ಸಹಿ ಮಾಡ್ಕೋಬೇಕು ಮತ್ತು ಒಂದು ಫೋಟೋ ಕೊಡಬೇಕು. ಅದರೊಟ್ಟಿಗೆ ನಮಗೆ ಫಾರ್ಮ್ ವಾಪಸ್ ಕೊಡಿ. ಸೊ ದ್ಯಾಟ್ ವಿ ಕ್ಯಾನ್ ಕಂಪ್ಲೀಟ್ ದಿ ಆ್ಯಕ್ಟಿವಿಟಿ ಒಂದು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡೋಣ. ಅದರೊಟ್ಟಿಗೆ ಈ ಕುರಿತು ಇವತ್ತು ಒಂದು ಅರಿವು ಮೂಡಿಸಲು ಈ ಒಂದು ಮ್ಯಾರಥಾನ್ ಮತ್ತು ಸೈಕ್ಲೋಥಾನ್ ನಾವು ಇಲ್ಲಿ ಆಯೋಜಿಸಲಾಗಿದೆ. ಅದೇ ರೀತಿ ಸ್ವಲ್ಪ ನಮ್ಮ ಸಿಟಿ ಕೂಡ ತಾವೆಲ್ಲರೂ ನೋಡ್ತಾ ಇದ್ದೀರಾ, ಈಗಾಗಲೇ ಕ್ಲಾಸ್ಪುರ್ ಸೈಡ್ದಲ್ಲಿ ಭಾಳಷ್ಟು ಕಸ ಗುಡ್ಡ ಇತ್ತು, ಅದು ಕೂಡ ಖಾಲಿ ಮಾಡಿ ಒಂದು ಕಾಡು ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಪ್ರಯತ್ನ ಮಹಾನಗರ ಪಾಲಿಕೆಯಿಂದ ಕೂಡ ನಡೆದಿದೆ. ನಮ್ಮ ಸಾರ್ವಜನಿಕರು ಕೂಡ ತುಂಬ ಸಹಕರಿಸ್ತಾ ಇದ್ದಾರೆ. ಮತ್ತು ಪುನಃ ಈ ಒಂದು ಮಹಾತ್ಮ ಗಾಂಧಿ ಸ್ಟೇಡಿಯಂಗೆ ಬಂದು ಮುಕ್ತಾಯಗೊಳಿಸಲಾಯಿತು. ಈ ಒಂದು ಓಟ ತುಂಬ ಚೆನ್ನಾಗಿತ್ತು. ಇದರ ಮೂಲಕವಾಗಿ ಜನರಲ್ಲಿ ಒಂದು ರೀತಿ ಜಾಗೃತಿ, ಯಾಕೆ ಓಟ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಅವ್ರು ಕೇಳ್ತಾ ಇದ್ದಾರೆ. ಕೇಳಿದಾಗ ನಾವೆಲ್ಲರೂ ಕೂಡ ಮತದಾರ ಪರಿಷ್ಕರಣೆ ಕಾರ್ಯ ಇದೆ, ನಿಮ್ಮ ಒಂದು ಮನೆಗೆ ಬಂದಂಥ BLOಗಳಿಗೆ ನಿಮ್ಮ ಒಂದು ಏನು ಆಧಾರ್ ಕಾರ್ಡು ಮತ್ತಿತರ ಅಗತ್ಯ ದಾಖಲೆಗಳನ್ನು ನೀಡಿ ನಿಮ್ಮ ಹೆಸರನ್ನು ನೋಂದಾಯಿಸಬೇಕು. ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಿಂದ ಆಯೋಜಿಸಿಕೊಂಡ ಮ್ಯಾರಥಾನ್ ಹಾಗೂ SIR ಕುರಿತು ಅವೇರ್ನೆಸ್ ಕಾರ್ಯಕ್ರಮ. ಮ್ಯಾರಥಾನ್ ಅಂಬೇಡ್ಕರ್ ಸರ್ಕಲಿಂದ ತೀನ್ಕಂದಿಲಿಂದ ಮಾಳೇಶ್ವರ ಚೌಕಿಂದ ಬಸವೇಶ್ವರ ಸರ್ಕಲಿಂದ ಮಹಾತ್ಮ ಗಾಂಧಿ ಸ್ಟೇಡಿಯಂವರೆಗೆ ಇತ್ತು. ಇದು ತುಂಬ ಸಂತೋಷ ಅನಿಸುತ್ತೆ. ಈ ಥರ ಕಾರ್ಯಕ್ರಮಗಳು ರಾಯಚೂರಲ್ಲಿ ಪ್ರತಿನಿತ್ಯ ಹಮ್ಮಿಕೊಳ್ಬೇಕು. ಇದೇ ರೀತಿ ಬೇರೆ ಜಿಲ್ಲೆಯವರಿಗೆ ಮಾದರಿ ಆಗೋರಂತೆ ಮಾಡಬೇಕು. ಒಂದು ಮಾತಾಡೋಕ್ಕೂ ಒಂದು ಇತಿಮಿತಿ ಇರಬೇಕು. ನಿಮಗೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಅಲ್ಲೆಲ್ಲೋ ಇನ್ನೊಂದು ಆ ಕಡೆ ಇದೆಯಲ್ಲಪ್ಪ ನಮ್ಮ ಇಲ್ಲಿ ಅದ್ಯಾವುದೋ ಕಾರ್ಡ್ದು ಇನ್ನೂ ಕೇಸ್ ನಡೀತಾನೆ ಇದೆ. ಯಾವುದಾದ್ರು ಇನ್ನೊಂದು ನಿಮ್ಮ ಕಾಡ್ಗೋಡಿ ಪ್ಲಾಂಟೇಶನ್ ಉಳಿಸಿದ್ದೀರಾ, ಕಾಡ್ಗೋಡಿ ಪ್ಲಾಂಟೇಶನ್ನ ಇನ್ನೂ ಕೇಸ್ ನಡೀತಾ ಇದೆ. ಕಾನ್ಕಾರ್ಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ಸು ಇದು ಈ ರಾಜ್ಯದಲ್ಲಿ ಯಾವ್ಯಾವ ರೀತಿ, ಯಾಕೆಂದರೆ ನಾನಿದ್ದಿದ್ದು ಕೇವಲ 14 ತಿಂಗಳು 18 ತಿಂಗಳು. ಆ 18 ತಿಂಗಳಿನಲ್ಲಿ ಇದೇ ಏರಿಯಾದಲ್ಲಿ HMT ವ್ಯಾಪ್ತಿಗೆ ಬರ್ತಕ್ಕಂಥ ಯಾವುದೇ ಭೂಮಿಯನ್ನು ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ ಹೇಳಿ ಸರ್ಕಾರದಿಂದ ಡೈರೆಕ್ಷನ್ ಕೊಟ್ಟು ನಿಲ್ಲಿಸದೆ ನಾನು ಮುಖ್ಯಮಂತ್ರಿ ಆದಮೇಲೆ, ಅದಕ್ಕಿಂತ ಮುಂಚೆ 160 ಎಕರೆ ಮಾರಾಟ ಮಾಡಿದ್ದೀರಲ್ಲ, ಸರ್ಕಾರ ಸ್ವಾಮಿ ಕೊಟ್ಟಿದ್ರೆ ಓಕೆ, ಇಸ್ರೋಗೋ ಇನ್ನೊಂದು ಕೊಟ್ಟಿದ್ರೆ ಅದು ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು, ಅದರಿಂದ ದೇಶಕ್ಕೆ ಏನೋ ಒಂದು ಕಾಂಟ್ರಿಬ್ಯೂಷನ್ ಇದೆ.
ಇನ್ನುಳಿದಿದೆಯಲ್ಲಪ್ಪ ಕಟ್ಟಿದಾರಲ್ಲ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಗಳು, ಯಾವ್ಯಾವ ಪ್ರೈವೇಟ್ ಕಂಪ್ನಿಗಳಿಗೆ ಯಾವ್ಯಾವ ಬಿಲ್ಡರ್ಗಳಿಗೆ ಕೊಟ್ಟಿದ್ರಿ? ತನಿಖೆ ಮಾಡಿ ಏನಾದರೂ ನೋಟಿಸ್ ಕೊಟ್ಟಿದ್ದೀರಾ ಅವರಿಗೆ? HMT ನೋಟಿಸ್ ಕೊಡೋದಕ್ಕೆ ಮೊನ್ನೆ ಯಾರೋ ಅಧಿಕಾರಿ ರಿಟೈರ್ಡ್ ಆಗಿ ಹೋಗ್ಬೇಕಾದ್ರೆ ಯಾರಪ್ಪ ಡೈರೆಕ್ಷನ್ ಕೊಟ್ಟಿರೋದು? ಕೆಲವೇ ದಿವಸಗಳಲ್ಲಿ ಏನೋ ಒಂದು ರಿವೈವಲ್ ಮಾಡಲಿಕ್ಕೆ, ಒಂದು ಹೊಸ ಕಾಯಕಲ್ಪ ಕೊಡ್ಲಿಕ್ಕೆ ನಾವು ಹೊರಟಿದ್ರೆ ಬೆಂಬಲ ಕೊಡಬೇಕು. ಈ ರೀತಿ ಹೇಳಿಕೆಗಳು ಕೊಟ್ಕೊಂಡು ಏನು ಸಾಧನೆ ಮಾಡ್ತೀರಿ ನೀವು?